ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಧನ್ವೀರ್ ವಿಚಾರಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ಬಹಳಷ್ಟು ಪ್ರಮುಖವಾಗಿ ಕೆಲವೊಂದು ಮಾಹಿತಿಗಳನ್ನು ಕಲೆಕ್ಟ್ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ಸ್ಟಾದಲ್ಲಿ ಸ್ಟೋರಿ ಹಾಕಿರುವಂತಹ ನಟ ಧನ್ವೀರ್, ದರ್ಶನ್ ಜೊತೆಗಿರುವಂತಹ ಫೋಟೋವನ್ನು ಹಾಕೊಂಡಿದ್ದಾರೆ ಧನ್ವೀರ್ ಅವರು. ಸಿಸಿಬಿ ವಿಚಾರಣೆಯ ಬೆನ್ನಲ್ಲೇ ಧನ್ವೀರ್ ಇನ್ಸ್ಟಾ ಸ್ಟೋರಿ. ಯಾಕಂದ್ರೆ ಇವತ್ತು ಬೆಳಗ್ಗೆ 3 ಗಂಟೆಗೆ ಅವ್ರನ್ನ ಅರೆಸ್ಟ್ ಮಾಡಲಾಗಿತ್ತು, ಬಂಧನವನ್ನ ಮಾಡಲಾಗಿತ್ತು, ವಶಕ್ಕೆ ಪಡ್ಕೊಳ್ಳಲಾಗಿತ್ತು. ಆ ಸಂದರ್ಭದಲ್ಲಿ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸ್ತಾರೆ. ವಿಚಾರಣೆಯನ್ನು ನಡೆಸಿ ಈ ವಿಡಿಯೋಗಳು ಎಲ್ಲಿಂದ ಬಂತು ಅನ್ನುವಂತಹ ವಿಚಾರಗಳನ್ನ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸವನ್ನ ಮಾಡ್ತಾರೆ. ಅದಾದ ಮೇಲೆ ಎಲ್ಲ ವಿಚಾರಣೆ ಆಗಿ ಹೋದಾದ್ಮೇಲೆ ನೀವೇನು ನೋಡ್ತಾ ಇದ್ರಲ್ಲ ಏನೋ ಸ್ಕ್ರೀನಲ್ಲಿ, ಇದು ಇನ್ಸ್ಟಾ ಒಳಗಡೆ ಹಾಕೊಂಡಿರುವಂತಹ ಒಂದು ಪೋಸ್ಟ್. ಅದು ಆ ಪೋಸ್ಟ್ ಅಲ್ಲಿ ದರ್ಶನ್ ಇದ್ದಾರೆ, ದರ್ಶನ್ ಪಕ್ಕದಲ್ಲಿ ಧನ್ವೀರ್ ಇದ್ದಾರೆ. ಅದರ ಮೇಲ್ಭಾಗದಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ, ಹಾರ್ಟ್ ಸಿಂಬಲ್ ಹಾಕೊಂಡಿದ್ದಾರೆ. ದರ್ಶನ್ ಅವರ ಪರವಾಗಿ ಪ್ರತಿ ಬಾರಿಯೂ ಸಹಿತ ಧನ್ವೀರ್ ಅವರು ನಿಂತ್ಕೊಳ್ತಾರೆ. ದರ್ಶನ್ ಅವರು ಮೊದಲ ಬಾರಿಗೆ ಜೈಲಿಗೆ ಹೋಗಿ ಬಂದಂತಹ ಸಂದರ್ಭದಲ್ಲೂ ಸಹಿತ ಅವ್ರನ್ನ ರಿಸೀವ್ ಮಾಡ್ಕೊಳ್ಳಕ್ಕೆ ಹೋಗಿದ್ದವ್ರೆ. ಅದಾದ್ಮೇಲೆ ವಾಪಸ್ ಜೈಲಿಗೆ ಹೋಗುವಂತಹ ಸಂದರ್ಭದಲ್ಲಿ ಅವರಿಗೆ ಕರ್ಕೊಂಡು ಬಂದಿದ್ದು ಸಹ ಇದೇ ಧನ್ವೀರ್. ಪ್ರತಿ ಹಂತದಲ್ಲೂ ಸಹಿತ ನಿಂತ್ಕೊಂಡಿರುವಂಥದ್ದು ಇದೇ ವ್ಯಕ್ತಿ. ಮೈಸೂರಿನ ಅವರ ಫಾರ್ಮ್ ಹೌಸ್ ಏನಿದೆ ಅಲ್ಲ, ಫಾರ್ಮ್ ಹೌಸ್ ಅಲ್ಲೂ ಸಹ ದರ್ಶನ್ ಜೊತೆಗೆ ಯಾವಾಗ ಜೈಲಿಂದ ಬರ್ತಾರಲ್ಲ ಅವರ ಜೊತೆಗೆ ನಿರಂತರವಾಗಿ ನಿಂತ್ಕೊಂಡಿರುವಂತಹ ವ್ಯಕ್ತಿ. ಅದಾದ್ಮೇಲೆ ಧನ್ವೀರ್ ಅವರ ಮೂವಿ ರಿಲೀಸ್ ಆಗುತ್ತೆ, ಅವಾಗ ದರ್ಶನ್ ಅವರು ಅವರ ಬೆನ್ನೆಲುಬಾಗಿ ನಿಂತ್ಕೊಳ್ತಾರೆ. ಅಂದ್ರೆ ಥಿಯೇಟರ್ಗೆ ಹೋಗಿ ಮೂವಿಯನ್ನು ನೋಡುವಂತಹ ಕೆಲಸವನ್ನ ಮಾಡಿ ಸಪೋರ್ಟ್ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಈಗ ಮತ್ತೆ ಅವರು ಜೈಲಲ್ಲಿ ಇರುವಂತಹ ಸಂದರ್ಭದಲ್ಲಿ ಅವರಿಗೆ ಸಮರ್ಪಕವಾದಂತಹ ವ್ಯವಸ್ಥೆನೆಲ್ಲ ಕಲ್ಪಿಸಲಾಗ್ತಾ ಇಲ್ಲ ಅನ್ನುವಂತಹ ಆಕ್ರೋಶ ಅವ್ರ ಹತ್ರ ಇದೆ. ಆ ಕಾರಣಕ್ಕಾಗಿಯೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ನಡೆದಿರುವಂತಹ ಘಟನೆಯ ದೃಶ್ಯಾವಳಿಗಳನ್ನ ಅವರು ಬಿಟ್ಟಿದ್ದಾರೆ ಅನ್ನುವಂತಹ ವಿಚಾರದ ಆಧಾರದ ಮೇಲೆ ಸಿಸಿಬಿ ಅಧಿಕಾರಿಗಳು ಅವರನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನು ನಡೆಸಿ ಅವರ ಮೊಬೈಲ್ ಅನ್ನ ತೆಗೆದುಕೊಂಡು FSLಗೆ ಕಳಿಸಿ ಈಗ ಅವರನ್ನ ಬಿಡುಗಡೆ ಮಾಡಿದ್ದಾರೆ. ಬಿಡುಗಡೆ ಮಾಡಿದ ಕೇವಲ 4 ನಿಮಿಷದ ಹಿಂದಿರುವಂತಹ ದೃಶ್ಯಾವಳಿಗಳಿದು. ಅಂದ್ರೆ ಇನ್ಸ್ಟಾಗ್ರಾಮ್ ಪೋಸ್ಟ್ ಇದು. ಒಂದ್ ಕಡೆಗೆ ಧನ್ವೀರ್ ಇದ್ದಾರೆ, ಮತ್ತೊಂದು ಕಡೆಗೆ ದರ್ಶನ್ ಅವರ ಪಕ್ಕದಲ್ಲಿ ನಿಂತ್ಕೊಂಡು ಆ ಪೋಸ್ಟ್ ಅನ್ನ ಹಾಕಿ ಮೇಲ್ಗಡೆ ಹಾರ್ಟ್ ಸಿಂಬಲ್ ಹಾಕಿ ಅದರ ಪಕ್ಕದಲ್ಲಿ ಸ್ಟಾರ್ ಇದೆ. ಅಂದ್ರೆ ಸದಾ ನೀವು ನಮ್ಮ ಹೃದಯದಲ್ಲಿ ಇರ್ತೀರಾ ಅನ್ನುವಂತಹ ಸಂದೇಶವನ್ನ, ಎಂತಹ ಕಷ್ಟದ ಸಂದರ್ಭದಲ್ಲೂ ನಾವು ನಿಮ್ಮ ಜೊತೆ ನಿಂತೇ ನಿಲ್ತೀವಿ ಅನ್ನುವಂತಹ ಮೆಸೇಜ್ ಅನ್ನ ಪಾಸ್ ಮಾಡುವಂತಹ ಕೆಲಸವನ್ನ ಧನ್ವೀರ್ ಮಾಡಿದ್ದಾರೆ. ಆ ಮೂಲಕವಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪರಪ್ಪನ ಅಗ್ರಹಾರದ ವಿಚಾರವಾಗಿ, ಮತ್ತೊಂದು ಕಡೆಗೆ ದರ್ಶನ್ ಅವರ ವಿಚಾರವಾಗಿ, ದರ್ಶನ್ ಅವರಿಗೆ ಪರಪ್ಪನ ಅಗ್ರಹಾರದಲ್ಲಿ ಸಮರ್ಪಕವಾದಂತಹ ವ್ಯವಸ್ಥೆಯನ್ನ ಮಾಡ್ತಾ ಇಲ್ಲ. ಅವ್ರು ಕೇಳ್ತಾ ಇರುವಂತದ್ದೇನು, ನೀವು ಸಹ ಕಳೆದ 4-5 ಹಿಯರಿಂಗ್ ಸಂದರ್ಭದಲ್ಲಿ ಅಂದ್ರೆ ಕೋರ್ಟ್ನ ವಿಚಾರಣೆಯ ಸಂದರ್ಭದಲ್ಲಿ ಮೆನ್ಷನ್ ಮಾಡಿರುವಂತದ್ದು ದರ್ಶನ್ ಪರವಾಗಂತ ವಕೀಲರು, ಕೇವಲ ಕನಿಷ್ಠ ಪಕ್ಷ ನಮ್ಗೇನಂದ್ರೆ ಹಾಸಿಗೆ ದಿಂಬು ಕೊಡಿ ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.